Are you interested in learning more about the Church of Jesus Christ? Come on in. We can't come inside unless another woman is present. My wife is home. Does that count? Great. You like pie? Yeah. My wife has ನೀವು pie. ಸಾಮಾನ್ಯವಾಗಿ ಒಂದು ಅಪರಿಚಿತ ಮನೆಯ ಬಾಗಿಲನ್ನು ತಟ್ಟಿದಾಗ ಅದು ನಿಮಗೆ ಹಾನಿಯ ದ್ವಾರ ಆಗಿರಬಹುದು ಅಥವಾ ಆಸರೆಯನ್ನು ನೀಡುವ ದ್ವಾರ ಸಹ ಆಗಿರಬಹುದು. ಒಬ್ಬ ಅಪರಿಚಿತ ವ್ಯಕ್ತಿಯ ನಗು ಪ್ರೀತಿ ಪಾತ್ರವೂ ಆಗಿರಬಹುದು ಅಥವಾ ಅದು ನಿಮ್ಮನ್ನು ತನ್ನ ಜಾಲಕ್ಕೆ ಸೆಳೆಯುವ ಬಲೆಯೂ ಸಹ ಆಗಿರಬಹುದು. ಅಂತಹದೇ ಒಂದು ಕಥೆಯನ್ನು ಈ ಸಿನಿಮಾ ಒಳಗೊಂಡಿದೆ. ಇದು ಕೇವಲ ಹಾರರ್ ಸಿನಿಮಾ ಮಾತ್ರ ಅಲ್ಲ, ಒಂದು ನಂಬಿಕೆ, ಒಂದು ಸೈಕಾಲಜಿಕಲ್ ಗೇಮ್, ಇದೆಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಮೇಲಿನ ನಂಬಿಕೆಯನ್ನ ತಲೆ ಕೆಳಗೆ ಮಾಡುವಂತಹ ಒಂದು ಜಾಲ. ಒಟ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವೆಲ್ಲವನ್ನು ಒಳಗೊಂಡಂತಹ ಒಂದು ಭಯಾನಕ ಮಿಶ್ರಣವೇ ಈ ಸಿನಿಮಾ. ಅಷ್ಟಕ್ಕೂ ನಾನು ಹೇಳ್ತಾ ಇರೋ ಸಿನಿಮಾ ಹೆಸರಾದ್ರೂ ಏನು, ಈ ಸಿನಿಮಾದ ಕತೆ ಏನು, ಈ ಸಿನಿಮಾದ ಪ್ಲಸ್ ಪಾಯಿಂಟ್ಸ್ ಏನು ಹಾಗೂ ಮೈನಸ್ ಪಾಯಿಂಟ್ಸ್ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋ ಸಿನಿಮಾದ ಹೆಸರು ಹೆರೆಟಿಕ್. ಇದು ಸಿಸ್ಟರ್ ಬಾರ್ನ್ಸ್ ಮತ್ತು ಸಿಸ್ಟರ್ ಪ್ಯಾಕ್ಸ್ಟನ್ ಅನ್ನೋ ಎರಡು ಯುವ ಮಿಷನರಿಯರ ಕತೆ. ಇವರಿಬ್ಬರು ತಮ್ಮ ಧಾರ್ಮಿಕ ಕೆಲಸದ ನಿಮಿತ್ತ ಒಬ್ಬ ಅಪರಿಚಿತನ ಮನೆಯ ಬಾಗಿಲನ್ನು ತಟ್ಟುತ್ತಾರೆ. ಅವನ ಹೆಸರೇ ರೀಡ್. ಬಹಳ ವಿನಯಶೀಲ, ಶಿಷ್ಟ ಹಾಗೂ ನಗೆಮುಖವುಳ್ಳ ವ್ಯಕ್ತಿ ಈ ರೀಡ್. ಆದರೆ ಈ ಸೀನ್ಸ್ ಗಳನ್ನು ನೋಡುವಾಗ ಇಲ್ಲಿ ಏನೋ ಸರಿ ಇಲ್ಲ ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿ ಮೂಡತ್ತೆ. ಹೇಗೆ ಒಂದು ಅಪರಿಚಿತ ವ್ಯಕ್ತಿಯ ಮನೆಯ ಸಾಧಾರಣ ಭೇಟಿ ಸಿಸ್ಟರ್ ಬಾರ್ನ್ಸ್ ಮತ್ತು ಫ್ಯಾಕ್ಸ್ಟನ್ಗೆ ತಮ್ಮ ನಂಬಿಕೆಯನ್ನೇ ತಲೆ ಕೆಳಗೆ ಮಾಡುವಂತಹ ಒಂದು ಕೆಟ್ಟ ಅನುಭವವನ್ನು ನೀಡುತ್ತದೆ ಎನ್ನುವುದು ಈ ಸಿನಿಮಾದ ಕತೆ. ಅಷ್ಟಕ್ಕೂ ಈ ರೀಡ್ ಅನ್ನೋ ವ್ಯಕ್ತಿ ಯಾರು, ಭಯದ ಮತ್ತು ನಂಬಿಕೆ ನಡುವಿನ ಕಾದಾಟದಲ್ಲಿ ಕೊನೆಗೆ ಏನಾಗುತ್ತದೆ ಅನ್ನೋದನ್ನ ಈ ಸಿನಿಮಾದಲ್ಲೇ ನೀವು ನೋಡಬೇಕು. ಇನ್ನು ಈ ಚಿತ್ರದ ಪ್ಲಸ್ ಪಾಯಿಂಟ್ ಗಳ ಬಗ್ಗೆ ಮಾತಾಡೋದಾದ್ರೆ, ಈ ಚಿತ್ರದ ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಹ್ಯೂ ಗ್ರಾಂಟ್ ಅವರ ಅಭಿನಯ. ರೀಡ್ ಅನ್ನೋ ವ್ಯಕ್ತಿಯ ಕ್ಯಾರೆಕ್ಟರ್ನ ಅವರು ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಅವರ ಭಯಾನಕ ಅಭಿನಯ, ಆ ಪಾತ್ರದಲ್ಲಿನ ನಗು ಮತ್ತು ಮಾತುಗಳು ಆ ಚಿತ್ರದಲ್ಲಿನ ಪ್ಯಾಕ್ಸ್ಟನ್ ಮತ್ತು ಬಾರ್ನ್ಸ್ಗೆ ಮಾತ್ರವಲ್ಲದೆ ಪ್ರೇಕ್ಷಕರಿಗೂ ಸಹ ಈ ವ್ಯಕ್ತಿಯ ಬಗ್ಗೆ ಒಂದು ಅನುಮಾನಾಸ್ಪದ ಭಯವನ್ನ ಉಂಟು ಮಾಡುತ್ತೆ. ಸಿನಿಮಾಟೋಗ್ರಫಿ ಮತ್ತು ವಾತಾವರಣ. ಸಿನಿಮಾ ಎಲ್ಲಿಯೂ ಕೇವಲ ಭಯವನ್ನು ಉತ್ಪಾದನೆ ಮಾಡುವಂತಹ ಜಂಪ್ ಸ್ಕೇರ್ಸ್ ಗಳ ಮೇಲೆ ನಿಂತಿಲ್ಲ. ಬದಲಾಗಿ ಈ ಚಿತ್ರದಲ್ಲಿನ ಕ್ಯಾರೆಕ್ಟರ್ಗಳ ಮೇಲೆ ಭಾವನಾತ್ಮಕವಾಗಿ ತೊಂದರೆಯನ್ನು ಉಂಟು ಮಾಡಿದಾಗ ಅವರ ಮನಸ್ಸಿನ ಮೇಲೆ ಬೀರುವಂತಹ ಪರಿಣಾಮದಿಂದ ಮತ್ತು ವಾತಾವರಣದಿಂದ ಪ್ರೇಕ್ಷಕರನ್ನ ಭಯಪಡಿಸುತ್ತೆ. ಇದು ಈ ಚಿತ್ರವನ್ನ ಬೇರೆಲ್ಲ ಹಾರರ್ ಮೂವಿಗಳಿಂದ ಬೇರ್ಪಡಿಸುತ್ತೆ ಹಾಗೂ ಪ್ರೇಕ್ಷಕರಿಗೆ ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್ ನ ನೀಡುತ್ತೆ. ಹಂತ ಹಂತವಾಗಿ ಹೆಚ್ಚಾಗುತ್ತಾ ಹೋಗುವಂತಹ ಕುತೂಹಲ ಮತ್ತು ತೀವ್ರತೆ. ಟಿಪಿಕಲ್ ಹಾರರ್ ಸಿನಿಮಾಗಳ ತರ ಜಂಪ್ ಸ್ಕೇರ್ಸ್ ಅನ್ನ ಬಳಸಿ ಪ್ರೇಕ್ಷಕರನ್ನ ಭಯಪಡಿಸದೆ ಕ್ಯಾರೆಕ್ಟರ್ ಗಳ ಡೆವಲಪ್ಮೆಂಟ್ ಗೆ ಸಮಯವನ್ನ ತೆಗೆದುಕೊಂಡು ನಂತರ ಆ ಕ್ಯಾರೆಕ್ಟರ್ ಗಳ ಮೇಲೆ ಆಗುವಂತಹ ಭಾವನಾತ್ಮಕ ಹಾಗೂ ಮಾನಸಿಕ ತೊಂದರೆಯಿಂದ ಪ್ರೇಕ್ಷಕರನ್ನ ಭಯಪಡಿಸುವುದರಲ್ಲಿ ಈ ಸಿನಿಮಾ ಯಶಸ್ವಿಯಾಗತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸೌಂಡ್ ಡಿಸೈನ್. ಚಿತ್ರದ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಅದು ಈ ಚಿತ್ರದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸೌಂಡ್ ಡಿಸೈನ್. ಈ ಚಿತ್ರದ ಕೆಲವು ಸನ್ನಿವೇಶಗಳು ಯಾವುದೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಲ್ಲದೆ ಕೇವಲ ಸೈಲೆಂಟ್ ನಿಂದ ನಿಮ್ಮ ಮನಸ್ಸಲ್ಲಿ ಒಂದು ಭಯದ ವಾತಾವರಣವನ್ನ ಉಂಟು ಮಾಡುತ್ತೆ. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಇದ್ದಲ್ಲಿಯೂ ಸಹ ಲೌಡ್ ಮ್ಯೂಸಿಕ್ ಅನ್ನು ಬಳಸದೆ ಆ ಅಟ್ಮಾಸ್ಫಿಯರ್ ಗೆ ತಕ್ಕಂತ ಮ್ಯೂಸಿಕ್ ಅನ್ನು ಬಳಸಿರೋದು ಈ ಚಿತ್ರದ ಮೇಜರ್ ಪ್ಲಸ್ ಪಾಯಿಂಟ್. ಇನ್ನು ಈ ಚಿತ್ರದ ಮೈನಸ್ ಪಾಯಿಂಟ್ಗಳು ಯಾವುದು ಅಂತ ನೋಡೋಣ. ಮೊದಲನೆಯ ಮತ್ತು ಮೇಜರ್ ಮೈನಸ್ ಪಾಯಿಂಟ್ ಅಂತ ಹೇಳಿದ್ರೆ ಅದು ಈ ಸಿನಿಮಾದ ಪೇಸಿಂಗ್. ಈ ಫೇಸಿಂಗ್ ಇಶ್ಯೂ ಇಂದಾಗಿ ಈ ಸಿನಿಮಾ ಎಲ್ಲರಿಗೂ ಸಹ ಇಷ್ಟವಾಗದೆ ಹೋಗಬಹುದು. ಆಗಲೇ ಹೇಳಿದ ಹಾಗೆ ಇದು ಸ್ಪೀಡ್ ಬ್ರೇಕರ್ ಇಲ್ಲದ ಟಿಪಿಕಲ್ ಹಾರರ್ ಸಿನಿಮಾಗಳ ತರ ಅಲ್ಲ. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಗೆ ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಚಿತ್ರದ ಕತೆ ಮುಂದುವರಿಯುತ್ತೆ. ಇದು ಕೆಲವರಿಗೆ ಬೋರ್ ಆಗಬಹುದು. ರೇಸಿ ಸ್ಕ್ರೀನ್ ಪ್ಲೇ ಮತ್ತು ಪ್ರತಿ ಕ್ಷಣಕ್ಕೂ ಏನಾದರೂ ಒಂದನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಜನರಿಗೆ ಈ ಸಿನಿಮಾ ಬೋರ್ ಅನ್ಸಬಹುದು. ಬಟ್ ಪರ್ಸನಲ್ ಆಗಿ ನನಗೆ ಇದು ಒಂದು ಮೈನಸ್ ಪಾಯಿಂಟ್ ಅಂತ ಅನಿಸ್ಲಿಲ್ಲ. ಇನ್ನು ಎರಡನೇ ಮೈನಸ್ ಪಾಯಿಂಟ್ ಅಂತ ಹೇಳಿದ್ರೆ ಈ ಚಿತ್ರದಲ್ಲಿ ನೀವು ಒಂದು ದೆವ್ವ ಅಥವಾ ಒಂದು ಅಲೌಕಿಕ ಶಕ್ತಿಯನ್ನು ನೋಡ್ತೀವಿ ಅಂತ ಹೋದ್ರೆ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಆಗತ್ತೆ. ಯಾಕಂದ್ರೆ ಈ ಸಿನಿಮಾ ಒಂದು ಸೈಕಾಲಜಿಕಲ್ ಹಾರರ್, ನಂಬಿಕೆ ಮತ್ತು ಭಯದ ನಡುವಿನ ಒಂದು ಕಾದಾಟ. ಸೊ ಟಿಪಿಕಲ್ ಹಾರರ್ ಸಿನಿಮಾನ ಇಷ್ಟಪಡೋರಿಗೆ ಈ ಸಿನಿಮಾ ಅಷ್ಟು ಎಂಟರ್ಟೈನಿಂಗ್ ಅಂತ ಅನ್ಸ್ಲಿಕ್ಕಿಲ್ಲ. ಓವರ್ ಆಲ್ ಆಗಿ ಹೇಳೋದಾದ್ರೆ ಈ ಸಿನಿಮಾ ಅಟ್ಮಾಸ್ಫಿಯರಿಕ್ ಮತ್ತು ಸೈಕಾಲಜಿಕ್ ಹಾರರ್ ಸಿನಿಮಾಗಳನ್ನ ಇಷ್ಟಪಡೋರಿಗೆ ಎಂಟರ್ಟೈನ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಈ ಸಿನಿಮಾಗೆ ನಮ್ಮ ರೇಟಿಂಗ್ ಬಂದು 4.25 ಔಟ್ ಆಫ್ 5 ಸ್ಟಾರ್ಸ್. ಇನ್ನು ಈ ಸಿನಿಮಾನ ನೀವು ಆಲ್ರೆಡಿ ನೋಡಿದ್ರೆ ಈ ಸಿನಿಮಾ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನಷ್ಟು ಹಾರರ್ ಮತ್ತು ಸಸ್ಪೆನ್ಸ್ ಮೂವಿಗಳ ರಿವ್ಯೂಗಾಗಿ ಸಿನಿಮಾ ಗುರು ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.